ನಮಸ್ಕಾರ ಎಲ್ಲರಿಗೂ ನಮ್ಮ ಶಶಿ ಮನೆ ಊಟ ಚಾನಲ್ಗೆ ಸ್ವಾಗತ. ಈಗ ನಾನು ಇಡ್ಲಿ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇಡ್ಲಿ ಸಾಂಬಾರಿಗೆ ವೆಜಿಟೇಬಲ್ಸ್ ಜೊತೆ ಮುಲ್ಲಂಗಿನೂ ಹಾಕ್ತಾ ಇದ್ದೀನಿ. ಮುಲ್ಲಂಗಿ ಹಾಕೋದ್ರಿಂದ ಇಡ್ಲಿ ಸಾಂಬಾರು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಅದರಿಂದ ಮುಲ್ಲಂಗಿನ ಹಾಕ್ತಾ ಇದ್ದೀನಿ. ಈಗ ಒಂದು ಪಾತ್ರೆನ ಇಟ್ಕೋಬೇಕು. ಆಮೇಲೆ 3-4 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಸಾಸಿವೆ ಹಾಕಬೇಕು. ಅವು ಸಿಡಿಯುವಾಗ ಮುಲ್ಲಂಗಿ ಮತ್ತು ಕ್ಯಾರೆಟ್ನ ಹಾಕಬೇಕು. ಇವನ್ನ ಸಣ್ಣ ಸಣ್ಣದಾಗಿ ರೌಂಡಾಗಿ ಕತ್ತರಿಸಿಟ್ಕೊಂಡಿದ್ದೀನಿ. ಫಸ್ಟಲ್ಲಿ ಹಾಕೋದ್ರಿಂದ ಇವು ಬೇಗನೆ ಫ್ರೈ ಆಗ್ತವೆ. ಎಲ್ಲ ಉಳ್ಳಾಗಡ್ಡಿ, ಟೊಮೆಟೊ ಹಣ್ಣು ಅದೆಲ್ಲರ ಜೊತೆ ಹಾಕಿದರೆ ಇವು ಜಲ್ದಿ ಕುದಿಯಲ್ಲ. ಹಾಗಾಗಿ ಇದನ್ನು ಫಸ್ಟಲ್ಲೇ ಹಾಕ್ಕೋಬೇಕು. ಇವು ಫ್ರೈ ಆದಮೇಲೆ ಉಳ್ಳಾಗಡ್ಡಿನ ಹಾಕಬೇಕು. 2 ಉಳ್ಳಾಗಡ್ಡಿನ ತೊಗೊಂಡೀನಿ. ನಾನು ದೊಡ್ಡ ದೊಡ್ಡ ಪೀಸ್ಗಳಾಗಿ ಕಟ್ ಮಾಡ್ಕೊಂಡೀನಿ. ಇದನ್ನು ಉಳ್ಳಾಗಡ್ಡಿನ ಹಾಕಬೇಕು. ಆಮೇಲೆ ಸ್ವಲ್ಪ ಕರಿಬೇವು ಹಾಕಬೇಕು. ಉಳ್ಳಾಗಡ್ಡಿ ಕೆಂಪಗಾಗೋವರೆಗೂ ಹುರ್ಕೊಳ್ಬೇಕು. ಕೆಂಪಗಾದಮೇಲೆ ಟೊಮಾಟೊ ಹಣ್ಣು ಹಾಕಬೇಕು. 1 ಟೊಮಾಟೊ ತೊಗೊಂಡಿನಿ ನಾನು. ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಮೆತ್ತಗಾಗೋ ತನಕ ಕಲಿಸ್ಬೇಕು. 1 ಸ್ಪೂನ್ ಉಪ್ಪು ಹಾಕಬೇಕು. ಅರ್ಧ ಸ್ಪೂನ್ ಅರಿಶಿಣ ಹಾಕೀನಿ. 1.5 ಸ್ಪೂನ್ ಖಾರ ಪುಡಿ ಹಾಕೀನಿ. ಸಾಂಬಾರು ಜಾಸ್ತಿ ಮಾಡೋದ್ರಿಂದ ಖಾರ ಪುಡಿ ಜಾಸ್ತಿನೇ ಬೇಕಾಗುತ್ತೆ. ಹಾಗಾಗಿ ನಿಮಗೆ ಎಷ್ಟು ರುಚಿಗೆ ಬೇಕನ್ನಿಸುತ್ತೋ ಅಷ್ಟು ಹಾಕ್ಕೋಬೋದು ನೀವು. ಆಮೇಲೆ 1 ಸ್ಪೂನ್ ಸಕ್ಕರೆ ಹಾಕ್ಕೊಂಡೀನಿ. 4-5 ಪೀಸ್ ಬೆಳ್ಳುಳ್ಳಿನ ಕುಟ್ಟಿರೋದನ್ನು ಇದಕ್ಕೆ ಹಾಕ್ಕೋಬೇಕು. ಆಮೇಲೆ ಹುಣಸೆ ಹಣ್ಣನ್ನು ನಾನು ಮೊದಲೇ ನೆನೆ ಹಾಕ್ಕೊಂಡೀನಿ. ಇದರ ರಸನ ಇದಕ್ಕೆ ಹಾಕ್ಕೋಬೇಕು. ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಕಲಸಿದ ಮೇಲೆ 1 ಗ್ಲಾಸ್ ನೀರು ಹಾಕಿ, ಆಮೇಲೆ ಅರ್ಧ ಸ್ಪೂನ್ ಗರಂ ಮಸಾಲೆ ಹಾಕಬೇಕು. ಆಮೇಲೆ ಇದನ್ನು ಕುದಿಯೋದಕ್ಕೆ ಇಡಬೇಕು. ಬೇಳೆನ ನಾನು ಮೊದಲೇ ಕುದಿಸಿ ಇಟ್ಕೊಂಡೀನಿ. ಅದನ್ನು ಇದರಲ್ಲಿ ಹಾಕಬೇಕು. ಬೇಳೆನ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಆಮೇಲೆ ಅರ್ಧ ಸ್ಪೂನ್ ಜೀರಿಗೆ ಪುಡಿ, ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಕಬೇಕು. ಲಾಸ್ಟಲ್ಲಿ ಅರ್ಧ ಸ್ಪೂನ್ ಜೀರಿಗೆ ಪುಡಿ, ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಕಿ ಸ್ವಲ್ಪ ಕೊತ್ತಂಬರನ್ನ ಹಾಕಬೇಕು. ಇದನ್ನು ಕುದಿಸ್ಬೇಕು. ಕುದ್ರೆ ಸಾಕು. ಈಗ ಇಡ್ಲಿ ಸಾಂಬಾರು ರೆಡಿ ಆಯಿತು. ಸೇಮ್ ಹೋಟೆಲ್ ಥರನೇ ಟೇಸ್ಟ್ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅಂದ್ಕೊತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.